ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಘೋಷಣೆಯಾದ ನಂತರ ರಾಜಕೀಯ ಬದಲಾವಣೆ ಲೆಕ್ಕಾಚಾರಗಳು ಶುರುವಾಗಿದೆ. ಮಾಜಿ ಸಚಿವ ಸುಧಾಕರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನೂರಾರು ಜನ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ. ಹೌದು, ಲೋಕಸಭಾ ಚುನಾವಣೆ ಘೋಷಣೆಯಾದಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಲೆಕ್ಕಾಚಾರಗಳನ್ನು ಶಾಸಕ ಪ್ರದೀಪ್ ಈಶ್ವರ್ ಬದಲಾವಣೆ ಮಾಡುತ್ತಿದ್ದಾರೆ. ಕಳೆದ 4-5 ದಿನಗಳಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷ ತೊರೆದು ನೂರಾರು ಮಂದಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಳ್ಳುತ್ತಿದ್ದಾರೆ. ಇದೀಗ ತಾಲೂಕಿನ ಅಡವಿಕೊಲ್ಲವಾರಹಳ್ಳಿ ಗ್ರಾಮದ ನೂರಾರು ಬಿಜೆಪಿ ಮುಖಂಡರು ಶಾಸಕ ಪ್ರದೀಪ್ ಈಶ್ವರ್ ನೇತೃತ್ವದಲ್ಲಿ ಸೇರ್ಪಡೆಯಾದರು. ಈ ವೇಳೆ ಮಾತನಾಡಿ, ಇನ್ನು ಮುಂದೆ 6,000ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಲಿದ್ದಾರೆ. ಸುಧಾಕರ್ ಅವರು ದಲಿತರ ಮನೆಯಲ್ಲಿ ಊಟ ಮಾಡಿ ಈಗಲಾದರೂ ಬುದ್ಧಿ ಬಂದಿದೆ ಅವರಿಗೆ ಎಂದರು. ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ, ಮೂಲತಃ ಕಾಂಗ್ರೆಸ್ ಅಲ್ಲಿ ಇದ್ರು ಅವರೆಲ್ಲ ಈಗ ಬಿಜೆಪಿ ತೊರೆದು ಈ ಹಳ್ಳಿಯಲ್ಲಿ ನಮ್ಮ ಮುನ್ರಾಜಣ್ಣ ಅವರ ನೇತೃತ್ವದಲ್ಲಿ 150ಕ್ಕೂ ಹೆಚ್ಚು ಜನ ಬಂದಿದ್ದಾರೆ. ನಾನು ಮುನ್ರಾಜಣ್ಣಗೆ, ನಮ್ಮ ನುಕ್ತಳ್ಳಿ ರವಿಯಣ್ಣಗೆ, ಭಾಗದ ಎಲ್ಲ ಮುಖಂಡರಿಗೂ ಧನ್ಯವಾದ ಅರ್ಪಿಸ್ತೇನೆ. ಈ ಗ್ರಾಮದ ಜನರ ಕಷ್ಟ ಸುಖಕ್ಕೆ ಸ್ಪಂದಿಸಿ ಅವ್ರನ್ನ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಹಿಂದೆ ಕೂಡ ನಿನ್ನೆ ಕೂಡ 400ಕ್ಕೂ ಹೆಚ್ಚು ಜನಗಳು ಭಾಗಿ ಇನ್ನು ಮುಂದೆ ಏನಾದರೂ ಇಲ್ಲ, ನನಗೆ ನಂಬಿಕೆ ಇದೆ. ಇನ್ನೂ ಒಂದು 5,000 ರಿಂದ 6,000 ಜನ ಚುನಾವಣೆ ಒಳಗಡೆ ಸೇರ್ತಾರೆ. ಪ್ರತಿದಿನ ಸೇರ್ಪಡೆ ಕಾರ್ಯಕ್ರಮಗಳು ನಡೀತಾ ಇದೆ. ನೋಡಿ, ಚುನಾವಣೆ ಬಂದಾಗ ಅದು ಬರೋದಲ್ಲ. ಅವರು ಅಟ್ಲೀಸ್ಟ್ ನಾನು ಅವ್ರಿಗೆ ಇವಾಗಾದರೂ ಆ ಬುದ್ಧಿ ಬಂತಲ್ಲ, ತಗ್ಗಿ ಬಗ್ಗಿ ನಡಿಬೇಕು ಅಂತ. ನಾನು ಹೇಳೋದು, ನಾನು ಗೆದ್ದ ಮೇಲೇನು ದಲಿತ ಸಮುದಾಯದ ಮನೆಗಳಿಗೆ ಹೋಗಿದ್ದೀನಣ್ಣ. ಎಕ್ಸಾಂಪಲ್, ಅಗಲಗುರ್ಕಿ 100 ಹೆಚ್ಚು ಮನೆಗೂ ಹೋಗಿ ಕೂತ್ಕೊಂಡು ಕಷ್ಟ ಸುಖ ಕೇಳಿದ್ದೀನಿ. ಒಂದಷ್ಟು ಹಳ್ಳಿಗಳಲ್ಲಿ ಮನೆಗೂ ಹೋಗ್ತಾ ಇದ್ದೀನಿ. ಗೆದ್ದ ಮೇಲೆ ಮನೇಲಿ ಕೂತ್ಕೊಂಡು ಫಸ್ಟ್ ನಾನು ಒಂದು ಊರಿಗೆ ಹೋದ್ರೆ ದಲಿತರ ಮನೆಗಳಿಗೆ ಹೋಗೋದು. ಆ ಪ್ರೀತಿ ನನಗಿದೆ. ಮೋಸ್ಟ್ಲಿ ನಾನು ಅವ್ರ ಬಗ್ಗೆ ಪ್ರಶ್ನೆಗೆ ಇದು ಮಾಡಲ್ಲ, ತಗ್ಗಿ ಬಗ್ಗಿ ನಡೀಲಿ ಅಂತ ಬಯಸ್ತೀನಿ. ಕುಮಾರಸ್ವಾಮಿ ಅವರು ಹಿರಿಯರಿದ್ದಾರೆ, ಅವ್ರ ಆರೋಗ್ಯ ಚೆನ್ನಾಗಿಲ್ಲ. ನಾನು ಅವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಸೊ ಅವ್ರು ಒಳ್ಳೇದಾಗಬೇಕು. ಅವ್ರ ಮೊನ್ನೆನೂ ವಿಮರ್ಶೆ ಮಾಡಿದ್ರು, ಅದು ನನ್ನ ಆಶೀರ್ವಾದ ಅಂತ ಭಾವಿಸ್ತೀನಿ. ಮುಖಂಡರ ಜೊತೆ ಒಕ್ಕಲಿಗ ಮುಖಂಡರು ನೋಡಿ, ನಮ್ಮ ಮಧು ಅಣ್ಣ, ನಮ್ಮ ರವಿ ಅಣ್ಣ, ನಮ್ಮ ನುಗ್ತಳ್ಳಿ ರವಿ ಅಣ್ಣ, ನಮ್ಮ ಮುನ್ರಾಜರು, ಇವರೆಲ್ಲ ಒಕ್ಕಲಿಗ ಸಮುದಾಯದ ಮುಖಂಡ್ರೆ. ನಾವೆಲ್ಲ ಅಣ್ಣ ತಮ್ಮಂದ್ರಿ, ನಮ್ಗೆ ಜಾತಿ ಭೇದ ಯಾವುದು ಇರಲ್ಲ. ಸುಮ್ಮನೆ ಚುನಾವಣೆ ಅಲ್ವಾ ತರ್ತಾ ಇರೋದು. ಚುನಾವಣೆ ಬಂದಾಗ ಅಷ್ಟೇ 5 ವರ್ಷ ಯಾರ ಕಷ್ಟಕ್ಕೆ ಯಾರು ಆಗ್ತಾರೆ ಅನ್ನೋದೇ ಮುಖ್ಯ ಅಲ್ವಾ. ಯಾರ ಕಷ್ಟಕ್ಕೆ ಅದೇ ಮುಖ್ಯ ಆಗುತ್ತೆ. ನಾವೆಲ್ಲ ಒಂದಾಗಿದ್ದೀವಿ. ಸೊ ಥ್ಯಾಂಕ್ ಯು. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಪರ್ವ ಶುರುವಾಗಿದ್ದು, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಬಂದರೂ ಜನ ಬಿಜೆಪಿಗೆ ಮತ ಹಾಕೋದಿಲ್ಲ. ಒಕ್ಕಲಿಗ ಸಮುದಾಯದ ಕುಮಾರಸ್ವಾಮಿ ಅವರು ಪ್ರಚಾರಕ್ಕೆ ಬಂದರೆ ಅವರನ್ನ ನೋಡಲು ಬರ್ತಾರೆ ಹೊರತು ಜನ ಮತ ಹಾಕೋದಿಲ್ಲ. ಹಾಗಾಗಿ ಈ ಬಾರಿ ಯಾವುದೇ ಕಾರಣಕ್ಕೂ ಬಿಜೆಪಿ ಅಭ್ಯರ್ಥಿ ಗೆಲ್ಲುವುದಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ನಿಶ್ಚಿತ ಎಂದಿದ್ದಾರೆ ಸ್ಥಳೀಯ ಮುಖಂಡ ರವಿಕುಮಾರ್. ಸರ್, ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 8 ಲಕ್ಷ ಮತದಾರರು ಒಕ್ಕಲಿಗರಿದ್ದಾರೆ. ಆದರೆ ಎಲ್ಲ ಮತದಾರರು ಕೂಡ ಇವತ್ತು BJP ಪರವಾಗಿ ಅಥವಾ JDS ಪರವಾಗಿ ಇಲ್ಲ. ಎಲ್ಲ ಕೂಡ ಆಯಾ ಪಕ್ಷದಲ್ಲಿ ಬಹಳಷ್ಟು ಜನ ಒಕ್ಕಲಿಗರ ನಾಯಕತ್ವದಲ್ಲಿ ಈ ಒಂದು ಪಕ್ಷಗಳು ನಡೀತಾ ಇದ್ದಾವೆ. ಅಂಥದ್ರಲ್ಲಿ ಒಂದೇ ಪಕ್ಷಕ್ಕೆ ಈ ಒಕ್ಕಲಿಗ ಸಮುದಾಯ ಹೋಗ್ತದೆ ಅನ್ನೋಂಥ ಸುಳ್ಳು ಇವತ್ತೇನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮಾನ್ಯ ಕುಮಾರಣ್ಣವರು ಏನು ಪ್ರಚಾರಕ್ಕಾಗಿ ಬರ್ತಾ ಇದ್ದಾರೆ, ಅವ್ರು ಪ್ರಚಾರಕ್ಕಾಗಿ ಬಂದಂಥ ಸಮಯದಲ್ಲಿ ನೋಡಲಿಕ್ಕೆ ಅವ್ರ ಮೇಲೆ ಅಭಿಮಾನಕ್ಕೆ ಜನ ಸೇರ್ತಾರೆ ಹೊರತು ಆ ಮತಗಳೆಲ್ಲನೂ JDS ಅಥವಾ BJP ಪಕ್ಷಕ್ಕೆ ಬದಲಾವಣೆ ಆಗೋದಿಲ್ಲ. ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ಇಟ್ಕೊಂಡು ಹೋಗೋಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಎಲ್ರಿಗೂ ಕೂಡ ಗೌರವ ಕೊಡುವಂಥ ಕೆಲಸ ಮಾಡ್ತಾ ಇದೆ. ಇವತ್ತು DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಚಿಕ್ಕಬಳ್ಳಾಪುರ ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಅವರು ಕೂಡ ಚಿಂತನೆ ಮಾಡ್ತಾ ಇದ್ದಾರೆ. ಈ ಒಂದು ಜಿಲ್ಲೆಯ ಅಭಿವೃದ್ಧಿಗೆ ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ MC ಸುಧಾಕರ್ ಅವರು ಅವರ ಒಂದು ನಾಯಕತ್ವದಲ್ಲಿ ಈ ಭಾಗದ ಅಭಿವೃದ್ಧಿ ಮತ್ತು ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ಕರೆದುಕೊಂಡು ಹೋಗೋಂಥ ಒಂದು ತೀರ್ಮಾನವನ್ನು ಅವರೆಲ್ಲ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಅದೇ ರೀತಿ ನಾವು JDS ಪಕ್ಷ ಬಿಟ್ಟು ಬಂದ ಮೇಲೆ ಬಹಳಷ್ಟು ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ನೋಡಿ, ಈ ಊರಲ್ಲೂ ಕೂಡ ಸುಮಾರು 100ಕ್ಕೂ ಹೆಚ್ಚು ಜನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಅದೇ ರೀತಿ ಹೊಸಡ್ಡೆ ಗ್ರಾಮದಲ್ಲಿ ಸೇರುವಂಥವ್ರು ಇದ್ದಾರೆ. ಎಲ್ಲ ಇಡೀ ತಾಲೂಕಿನಾದ್ಯಂತ ಎಲ್ಲ ವರ್ಗದ ಜನರನ್ನ ಈ ಒಂದು ಕಾಂಗ್ರೆಸ್ ಪಕ್ಷ ಆಕರ್ಷಣೆ ಮಾಡ್ತಾ ಇದೆ. ಇವತ್ತು ಒಳ್ಳೆ ಮನೆತನದ ಒಂದು ರಕ್ಷಾರಾಮಯ್ಯ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಅವರ ಒಂದು ಗೆಲುವಿಗೆ ಎಲ್ಲ ಜನಾಂಗದವರು ಶ್ರಮ ಪಡ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮತಗಳಿಂದ ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಈ ವೇಳೆ ನುಕಿತಹಳ್ಳಿ ರವಿ, ಅಡವಿಕೊಲ್ಲವಾರಹಳ್ಳಿ ಗ್ರಾಮದ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.